ಇವಾಗ ಥೈಲ್ಯಾಂಡ್ನಲ್ಲಿ ಸಂಕ್ರಾಂತ್ ಫೆಸ್ಟಿವಲ್ ನಡೀತಾ ಇದೆ. ಸೇಮ್ ಇಂಡಿಯಾದಲ್ಲಿ ಹೋಳಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅದೇ ರೀತಿ ಇಲ್ಲಿ ಸಂಕ್ರಾಂತ್ ಫೆಸ್ಟಿವಲ್ ಮಾಡ್ತಾರೆ. ಥೈಲ್ಯಾಂಡಲ್ಲಿ ಲಾಂಗ್ ಹಾಲಿಡೇ ಅಂದರೆ ಎರಡು ಟೈಪ್ ಇದೆ, ಎರಡು ಸರಿ ಇರುತ್ತೆ. ಒಂದು ಕ್ರಿಸ್ಮಸ್ ಹಾಲಿಡೇ, ದೆನ್ ಇದು ಸಂಕ್ರಾಂತ್. ಸೊ ಇವತ್ತು ಪಟಾಯಿಗೆ ಹೋಗ್ತಾ ಇದ್ದೀವಿ, ಏಕೆಂದರೆ ನಾವು ಯಾವಾಗಲೂ ಹೋಗಿ ನೋಡಿಲ್ಲ ಪಟಾಯದಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಬನ್ನಿ ಇವತ್ತು ಪಟಾಯದಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ. ಎವ್ರಿ ಪ್ರಾವಿನ್ಸಲ್ಲಿ ಇರುತ್ತೆ, ಬಟ್ ಪಟಾಯದಲ್ಲಿ ಮೈನ್ ಟೂರಿಸ್ಟ್ ಜಾಸ್ತಿ ಇರ್ತಾರಲ್ವ, ಸೊ ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಬನ್ನಿ ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ನಾನು ಆಲ್ರೆಡಿ ನಮ್ಮ ಏರಿಯಾದಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ಶಾರ್ಟ್ಸಲ್ಲಿ ಹಾಕ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ನಾವಿವತ್ತು ಪಟಾಯ ಹೋಗ್ತಾ ಇದ್ದೀವಿ, ಯಾಕಂದರೆ ಇವ್ರು ಹೇಳಿದಾಗೆ ಸಂಕ್ರಾಂತ್ ಸೆಲೆಬ್ರೇಷನ್ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೋಗಿ ನೋಡೋಣ, ಅಲ್ಲಿ ಹೇಗಿರುತ್ತೆ ಅನ್ನೋದು ನೋಡೋಣ. ಹಾಗೆ ನನ್ನ ಚಾನಲಲ್ಲಿ ಸಂಕ್ರಾಂತ್ ಫಸ್ಟ್ ಟೈಮ್ ಇದೇ ವಿಡಿಯೋ ಬರ್ತಾ ಇರೋದು. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹೋಗೋಣ. ಇಲ್ಲಿಂದ ಆಲ್ರೆಡಿ ಟೈಮ್ ಬಂದು 5:30 ಆಗಿದೆ. 5:30ಗೆ ಮನೆ ಬಿಡ್ತಾ ಇದ್ದೀವಿ. ಅಲ್ಲಿಗ ರೀಚ್ ಆಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಲೆಟ್ಸ್ ಸಿ. ನೋಡಿ ಅಲ್ಲಿ ಕಾರ್ ಹೇಗೆ ಮಾಡಿದ್ದಾರೆ ಆಲ್ರೆಡಿ ತಿರುಗಿಸಿ ತೋರಿಸಿ ಕ್ಯಾಮ್ರಾ. ಸೆಲೆಬ್ರೇಟ್ ಎಲ್ರಿ ನೋಡ್ಬೋದು, ಕೆಳಗಡೆ ಬಂದಿದ್ದೀವಿ. ನಮ್ಮ ಕಾರ್ ಶೆಡ್ಡಲ್ಲಿದೆ ಇವಾಗ. ಸೊ ಲೆಟ್ಸ್ ಗೋ. ಆಲ್ರೆಡಿ ಏನಂದರೆ ಅಪ್ಡೇಟ್ ಆಂಟಿ ಹೇಳಿದ್ರು, ನಮ್ಮ ಏರಿಯಾದ ರೋಡ್ ಅಂದರೆ ಬೋವಿನ್ ಸೈಡಲ್ಲಿ ಹೋದರೆ ಫುಲ್ ಟ್ರಾಫಿಕ್ ಜಾಮ್, ಯಾಕಂದರೆ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಹಾಗಾಗಿ ಇನ್ನೊಂದು ವೇಯಲ್ಲಿ ಹೋಗಿ ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ನಾವು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡ್ಕೊಂಡಿದ್ವಿ ಟ್ರಾಫಿಕ್ ಇದೆಯಾ ಏನಂತ, ಯಾಕಂದರೆ 3 ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ಇದೆ ಟ್ರಾಫಿಕ್ ಜಾಮ್. ಮತ್ತು ನಾವು ಕೂಡ ಲಾಸ್ಟ್ ಇಯರ್ಸ್ ಎಲ್ಲ ನಾವು ಕೂಡ ಇಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ. ಇಲ್ಲಿ ಮಾಡಿದ್ದೀವಲ್ಲ ಮತ್ತು ಏನು ಅಂತ ನಾವು ಪಟಾಯ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರನೇ. ಬನ್ನಿ ಹೋಗೋಣ. ಹಲೋ ಗೈಸ್, ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇದು ನೋಡ್ಬೋದು, ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋ ವಿಡಿಯೋ ಬಂದು ಸಂಕ್ರಾಂತ್ ಫೆಸ್ಟಿವಲ್ದು ವಿಡಿಯೋ ಹಾಕ್ತಾ ಇದ್ದೀನಿ. ಇದು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ವಿಡಿಯೋ. ನಾವು ಕೂಡ ಆ್ಯಕ್ಚುಲಿ ಇದು ನಮ್ಮ ಏರಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಈ ಟೈಮ್ ತುಂಬ ಮಿಸ್ ಮಾಡ್ಕೊಂಡ್ವಿ, ಯಾಕಂದರೆ ಸಖತ್ತಾಗಿರುತ್ತೆ ಸೆಲೆಬ್ರೇಷನು. ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಏರಿಯಾದ ಒಂದು ಸ್ಮಾಲ್ ಕ್ಲಿಪ್ಸ್ ಅಷ್ಟೇ. ಆ್ಯಂಡ್ ನಾವು ಯಾಕೆ ನಮ್ಮ ಏರಿಯಾದಲ್ಲಿ ಮಿಸ್ ಮಾಡ್ಕೊಂಡ್ವಿ ಅಂದರೆ ಲಾಸ್ಟ್ 2 ಇಯರ್ಸ್ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಪಟಾಯದಲ್ಲೂ ಆಗುತ್ತೆ ಮತ್ತು ಬ್ಯಾಂಕಾಕಲ್ಲೂ ಸೆಲೆಬ್ರೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಂಗಾಗಿ ನಾವೇನು ಮಾಡಿದ್ವಿ ಅಂದರೆ ಈ ಸರಿ ನಾವು ಪಟಾಯಗೆ ಹೋಗೋಣ ಅಂತ ಅಂದ್ಕೊಂಡು ಪಟಾಯ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈವ್ನಿಂಗ್ ಹಂಗೆ ಹೊರಟ್ವಿ ನಾವು. ತುಂಬ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸಂಜೆ ಹಂಗೆ ಪ್ಲ್ಯಾನ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ರೆಡಿಯಾಗಿ ಹೊರಟ್ವಿ. ಇಂಟ್ರೋ ಮೊದಲೇ ಕೊಟ್ಟಿದ್ದೆ, ಆದರೂ ಇರಲಿ, ಆಲ್ರೆಡಿ 1 ವೀಕ್ ಆಗೋಯ್ತು. ಸಂಕ್ರಾಂತ್ ಕಂಪ್ಲೀಟಾಗಿ 1 ವೀಕ್ ಆಯಿತು. ವಿಡಿಯೋ ಲೇಟ್ ಆಗ್ತಿದೆ, ಯಾಕಂದರೆ ಓಲ್ಡ್ ವಿಡಿಯೋಸ್ ಇದೆ. 1 by 1 ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋ 1 by 1 ಹಾಕೊಂಡು ಬರೋಣ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ತುಂಬ ಎಲ್ಲೂ ವಿಡಿಯೋಸ್ ಮಾಡ್ಕೊಳ್ಳಲಿಲ್ಲ ನಾನು. ಆಲ್ರೆಡಿ ನಾನು ಪಟಾಯಾಗ ಹೋಗುವೆ ತುಂಬ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ಡೈರೆಕ್ಟ್ ಮನೆ ಹತ್ರ ಆದಮೇಲೆ ಮತ್ತು ನಾನು ಪಟಾಯದಲ್ಲೇ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದು. ನಾವು ಪಟಾಯ ರೀಚ್ ಆಗೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿಬಿಟ್ಟಿತ್ತು. ಆ್ಯಂಡ್ ತುಂಬ ಟ್ರಾಫಿಕ್ ಜಾಮ್ ಇತ್ತು. ಎಷ್ಟು ಟ್ರಾಫಿಕ್ ಜಾಮ್ ಅಂದರೆ ನಾವೇನು ಮಾಡಿಬಿಟ್ವಿ ಅಂದರೆ
ಬ್ಯಾಕ್ ಸೈಡ್ ಸೆಂಟ್ರಲ್ ಬ್ಯಾಕ್ ಸೈಡ್ ರೋಡ್ ಪಬ್ ರೋಡಲ್ಲಿ ಬಂದ್ಬಿಟ್ವಿ. ಆ ರೋಡಲ್ಲಿ ತುಂಬಾನೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ನೋಡ್ಬೋದು ನೀವು ಯಾವ ಥರ ಅಂದರೆ ಯಾರು ಬರಲಿ ಬೈಕಲ್ಲಿ ಅಥವಾ ತುಕ್ ತುಕ್ ಅಂತ ಇಲ್ಲಿ ವೆಹಿಕಲ್ ಇರುತ್ತೆ ಅದರಲ್ಲಿ ಯಾರು ಬಂದ್ರೂ ಏನು ಅನ್ಕೋತಾರೆ ಅಂತ ಇಲ್ಲ, ಎಲ್ರ ಮೇಲೂ ನೀರು ಹಾಕ್ತಾ ಇದ್ರು. ಇನ್ ಕೇಸ್ ಏನಾದರೂ ನಾವು ವಾಕ್ ಮಾಡ್ಕೊಂಡು ಬಂದಿತ್ತು ಅಂದರೆ ಇಲ್ಲಿ ಏನಂದರೆ ಹೋಲಿ ನಮ್ಮ ಸೈಡ್ ನಾವು ಇಂಡಿಯಾದಲ್ಲಿ ಹೋಲಿ ಸೆಲೆಬ್ರೇಟ್ ಮಾಡ್ತೀವಲ್ವಾ, ಅದೇ ಟೈಮಲ್ಲಿ ಇಲ್ಲಿ ಸಾಂಕ್ರಾನ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲದಕ್ಕೂ ರೀಸನ್ ಇರುತ್ತೆ ಅಂತ ಹೇಳ್ತಾರಲ್ವ, ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು ಎಲ್ಲದಕ್ಕೂ ರೀಸನ್ ಇಲ್ಲದೆ ಏನೂ ಇಲ್ಲ ಅಂತ. ಅದೇ ಥರ ನಮ್ಮ ಇಂಡಿಯಾದಲ್ಲಿ ಹೋಲಿ ಸೆಲೆಬ್ರೇಟ್ ಮಾಡಿದ್ರೆ ಇಲ್ಲಿ ಸಾಂಕ್ರಾನ್ ಅಂತ ಹೇಳ್ತಾರೆ. ನಾವು ಕಲರ್ಫುಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇವ್ರೇನಂದರೆ ವಾಟರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಇವರು ಅದಕ್ಕೆ ಪೌಡರ್ ಯೂಸ್ ಮಾಡ್ತಾರೆ. ಮತ್ತು ಸುಣ್ಣ ಅಂದರೆ ಸುಣ್ಣದ ಬಳಪ ಅಂತ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾರೆ. ನೀರಲ್ಲಿ ಕರಗಿಸಿ ಅದನ್ನು ಫೇಸಿಗೆ ಹಾಕಿ ನೋಡ್ತಾ ಇರ್ಬೋದು ಎಲ್ಲರ ಫೇಸಲ್ಲಿ ಅದಿದೆ. ಈ ರೋಡ್ ಬಂದು ಪಟಾಯ ಸೆಂಟ್ರಲ್ ಮೇನ್ ರೋಡು. ಅಲ್ಲಿ ಅವತ್ತು ಆ ರೋಡ್ ಫುಲ್ ಜಾಮ್ ಆಗಿತ್ತು. ಮತ್ತು ಎಲ್ಲಿ ನೋಡಿದ್ರು ನೀರು ವಾಟರಲ್ಲಿ ಆಟ ಆಡ್ತಾ ಇರೋದೇ ಇತ್ತು. ತುಂಬಾ ಚೆನ್ನಾಗಿತ್ತು. ಹೋಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸಂಜೆ ಹೋಗಿ ಅಲ್ಲ ತುಂಬ ಟ್ರಾಫಿಕ್ ಜಾಮ್ ಆಗಿಬಿಡ್ತಲ್ಲ. ನಾವು ಮನೆ ಬಿಟ್ಟಾಗ ಒಂದು 4:35 ಆಗಿತ್ತು ಅಂತ ಅನ್ಕೊತೀನಿ. ಬಟ್ ನಾವು ಸೆಂಟ್ರಲ್ ರೋಡಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 7:30 ಆಗಿಬಿಟ್ಟಿತ್ತು ಟೈಮು. ಹೋಗಿ ಅಲ್ಲೆಲ್ಲ ನೋಡಿಕೊಂಡು ನಾವು ಕಾರಲ್ಲೇ ಇದ್ದಿದ್ದರಿಂದ ಏನು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಏನು ಮಾಡಿದ್ವಿ ಅಂದರೆ ಸೆಂಟ್ರಲ್ಗೂ ತುಂಬ ಬ್ಯಾಕ್ ಸೈಡ್ ಏನು ಮಾಡಿಬಿಟ್ವಿ, ಪಾರ್ಕ್ ಮಾಡಿಬಿಟ್ಟು ಕಾರ್ನ ನಡ್ಕೊಂಡು ಬಂದು ಸೆಂಟ್ರಲ್ ಒಳಗಡೆ ಹೋಗಿ ಸ್ವಲ್ಪ ರೌಂಡ್ ಹಾಕಿ ಮತ್ತೆ ನಾವು ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ತುಕ್ ಹತ್ಕೊಂಡು ಹೋಗುವಾಗ ಫುಲ್ ಅರ್ಧ ನೆಂದೋಗ್ಬಿಟ್ವಿ. ಯಾಕಂದರೆ ನೀರು ಹಂಗೇನೆ ಹಾಕ್ತಾಯಿದ್ರು. ಹೋಗಿ ಊಟ ಮಾಡಿಕೊಂಡು ನಾನು ಅಲ್ಲೆಲ್ಲ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಲ್ಲ. ಯಾಕಂದರೆ ನಾನು ಫುಲ್ ನೆಂದೋಗಿದ್ದೆ. ಫೋನ್ ಯಾಕೆ ಬೇಕು ಅಂತ ಅಂದ್ಬಿಟ್ಟು, ಫೋನು ನೆಂದೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲೆಲ್ಲೂ ವಿಡಿಯೋಸ್ ತೊಗೊಳ್ಲಿಲ್ಲ. ಮತ್ತು ಅಲ್ಲಿಂದ ರಿಟರ್ನ್ ಬರುವಾಗ ಪೂರ್ತಿ ನೆಂದೋಗಿದೆ. ತುಂಬಾ ಚೆನ್ನಾಗಿತ್ತು ಫೆಸ್ಟಿವಲ್. ನನಗೆ ಥೈಲ್ಯಾಂಡಲ್ಲಿ ಫೇವ್ರೆಟ್ ಅಥವಾ ನಾನು ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡೋದು ಅಂತ ಆಯಿತು ಅಂದರೆ ಸಂಕ್ರಾಂತ್ ಫೆಸ್ಟಿವಲ್. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನಾವು ಇದಕ್ಕೆ ತುಕ್ ಅಂತ ಹೇಳ್ತಾರೆ. ಟಾಮ್ ಆ್ಯಕ್ಚುಲಿ ಟಾಮ್. ಬಟ್ ಏನಂದರೆ ಈಸಿಯಾಗಿ ನಾವು ತುಕ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸೈಡಲ್ಲಿ ನಿಂತ್ಕೊಂಡು ಎಲ್ಲ ಶಾಪ್ಸ್ ಅವರು ನಿಂತ್ಕೊಂಡು ವಾಟರ್ನ ಮೇಲೆ ಹಾಕ್ತಾಯಿದ್ರು. ಅದು ಏನು ಗೊತ್ತಾ, ಐಸ್ ವಾಟರ್ ಹಾಕ್ತಾರೆ. ತುಂಬ ಕೋಲ್ಡ್ ಇರುತ್ತೆ. ಐಸ್ ಹಾಕ್ಬಿಟ್ಟು ಐಸ್ ವಾಟರ್ನ ಹಾಕ್ತಾರೆ. ಮೈ ಮೇಲೆ ಸಡನ್ನಾಗಿ ಐಸ್ ವಾಟರ್ ಬಿದ್ದಾಗ ಹೇಗಾಗತ್ತಲ್ಲ, ಅದು ಸಖತ್ ಒಂಥರ ಫೀಲ್ ಇರುತ್ತೆ. ಮಾತ್ರ ಎಂಜಾಯ್ ಮಾಡ್ಬೋದು. ಈ ಟೈಮಲ್ಲಿ ಯಾರಾದರೂ ಟೂರಿಸ್ಟ್ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತು ಅಂದರೆ ನಮ್ಮ ಥೈಲ್ಯಾಂಡಲ್ಲಿ ಯಾವಾಗಲೂ ವೀಸಾ ಫ್ರೀ ಇರುತ್ತೆ. ಅಂದರೆ ಏನಂದರೆ 2 ಮಂತ್ 1 ಮಂತ್ ಈ ಥರ ವೇರಿಯೇಷನ್ ಮಾಡ್ತಾರೋ ಹೊರತು ವೀಸಾ ಕ್ಯಾನ್ಸಲ್ ಮಾಡಿಲ್ಲ ಇದುವರೆಗೂ. ಮಾಡಿದರೆ 3 to 6 ಮಂತ್ವರೆಗೂ ವೀಸಾ ಕ್ಯಾನ್ಸಲ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಪ್ರತಿ ಟೈಮ್ ಯಾವಾಗೂ ವೀಸಾ ಫ್ರೀ ಇರುತ್ತೆ. ಯಾರು ಬೇಕಾದರೂ ಪ್ಲ್ಯಾನ್ ಮಾಡ್ಬೋದು. ನೋಡಿ, ನೆಕ್ಸ್ಟ್ ಏಪ್ರಿಲ್ ಇಲ್ಲಿ ಯಾವಾಗೂ ಸಂಕ್ರಾಂತ್ ಸ್ಟಾರ್ಟ್ ಆಗೋದು ಒಂದೇ ಡೇಟ್, ಏಪ್ರಿಲ್ 12, 13, 14, 15, 16 ಇಷ್ಟು ದಿವಸ ಏಪ್ರಿಲ್ ಇಲ್ಲಿ ಸಂಕ್ರಾಂತ್ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ, ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ. ಪಟಾಯ ಆಗಿರ್ಬೋದು, ಬ್ಯಾಂಕಾಕ್ ಆಗಿರ್ಬೋದು, ಎಲ್ಲ ಕಡೆ ಸಂಕ್ರಾಂತ್ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದರೆ ಇದು ನ್ಯಾಷನಲ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ಥೈಲ್ಯಾಂಡಲ್ಲಿ. ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಿ ಅಂತ ಅನ್ಕೋತೀನಿ ವಿಡಿಯೋಸು. ಹಾಗೆಯೇ ನನ್ನ ಚಾನಲ್ ಇದುವರೆಗೂ 8,500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆದಷ್ಟು ಬೇಗ 10K ಕಂಪ್ಲೀಟ್ ಮಾಡೋಣ.
ಎಲ್ಲರೂ ವಿಡಿಯೋಸ್ ತುಂಬ ಜನ ವಿಡಿಯೋಸ್ ನೋಡ್ತೀರಾ. ನನಗೆ ಬರೋ ವ್ಯೂಸ್ ಕಡಿಮೆನೇ ಇರ್ಬೋದು, ಬಟ್ ಆ ವ್ಯೂಸಲ್ಲಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡೋರು ತುಂಬ ಜನ ಇದ್ದೀರಾ. ಬಟ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಗೈಸ್ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ರೆ ನನಗೂ ಇನ್ನೂ ಖುಷಿ ಆಗುತ್ತೆ, ಇನ್ನೂ ತುಂಬ ಥರ ವಿಡಿಯೋಸ್ ಮಾಡ್ಬೋದು ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನಿಮಗೇನೆ, ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮಗೇನೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ನೆಕ್ಸ್ಟ್ ಇನ್ನು ಕಮ್ಮಿಂಗ್ ಡೇಸಲ್ಲಿ ಬರೋ ಎಲ್ಲ ವಿಡಿಯೋಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಇಂಡಿಯಾದಿಂದ ನನ್ನ ಅಮ್ಮ ಬಂದಿದ್ದಾರೆ. ಅವ್ರು ಅಲ್ಲಿ ಆ ವಿಡಿಯೋಸ್ ಇಂಡಿಯಾದಿಂದ ಬಂದಿರೋ ಅಮ್ಮನ ಜೊತೆ ವಿಡಿಯೋಸ್ ಮಾಡಿ ಹಾಕ್ತೀನಿ. ಯಾವ ಥರ ವಿಡಿಯೋಸ್ ಮಾಡಿ ಹಾಕಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗೈಸ್ ಕೀಪ್ ವಾಚಿಂಗ್, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.